ನಮಸ್ಕಾರ ಎಲ್ಲರಿಗೂ ಸಿಂಧುಶ್ ಅವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಾಡಲ್ಲಿ ಅಂದರೆ ತೋಟಗಳಲ್ಲಿ ಹೊಲಗಳಲ್ಲಿ ಸಿಗೋಂಥ ಸೊಪ್ಪು, ಅದರ ಹೆಸರು ಬಾಳೆಡಿಕೆ ಸೊಪ್ಪು ಅಂತ ಅಂತಾರೆ ಕೆಲವೊಂದು ಕಡೆ. ಬಟ್ ಬೇರೆ ಕಡೆ ಏನಂತಾರೋ ಗೊತ್ತಿಲ್ಲ. ನಾನು ಹೆಸರು ಕೇಳ್ಬಿಟ್ಟು ಮತ್ತಿದೇನಪ್ಪ ಇಂಥ ಹೆಸರು ಅಂತ ಮಾತ್ರ ತಿಳ್ಕೊಳಕ್ಕೆ ಹೋಗ್ಬೇಡಿ, ಆಯಿತಾ? ಬನ್ನಿ ಸೊಪ್ಪಿನ ಸಾಂಬಾರು ಮಾಡೋದು ಹೇಗೆ ಅಂತೇಳಿ ನೋಡೋಣ. ಮೊದಲು ನಾನು ಸೊಪ್ಪು ತೊಗೊಂಡು ಚೆನ್ನಾಗಿ ಸೋಸ್ಕೋಬೇಕು. ಫಸ್ಟ್ ನಾನು ಸೊಪ್ಪು ತೊಗೊಂಡಿದ್ದೀನಿ. ಈಗ ನೋಡಿ ಹುಲ್ಲು ಆ ಥರ ಎಲ್ಲ ಇದೆ, ಮಣ್ಣೆಲ್ಲ ಬರುತ್ತೆ. ಮತ್ತು ಅಂದರೆ ಮಳೆಗಾಲದಲ್ಲಂತೂ ತುಂಬ ಮಣ್ಣಿರುತ್ತೆ ಸೊಪ್ಪಲ್ಲಿ. ಹಾಗಾಗಿಬಿಟ್ಟು ಚೆನ್ನಾಗಿ ಸೋಸ್ಕೊಂಡು ಒಂದು 4-5 ಟೈಮ್ ಚೆನ್ನಾಗಿ ಭಾಳ ನೀರಲ್ಲಿ ವಾಶ್ ಮಾಡ್ಕೋಬೇಕು ಈ ಸೊಪ್ಪನ್ನು. ಈಗ ನಾವು ಈ ಸೊಪ್ಪಿನ ಸಾಂಬಾರು ಮಾಡೋಕ್ಕೆ ಹಸಿಮೆಣ್ಸಿಕಾಯಿ, ಕೊತ್ತಂಬರಿ, ಸ್ವಲ್ಪ ಒಂದು ದೊಡ್ಡದಾಗಿರುವಂಥ ಆಲೂಗಡ್ಡೆ, ಟೊಮೊಟೊ, ಈರುಳ್ಳಿ, ಬೇಳೆ ಇಷ್ಟು ತೊಗೊಂಡಿರೋದು. ಅದ್ರ ಜೊತೆ ನಾವು ಬೆಳ್ಳುಳ್ಳಿನೂ ಹಾಕೋಬೇಕು. ನಾನು ಒಗ್ಗರಣೆ ಕೊಡ್ತೀನಿ ಬೆಳ್ಳುಳ್ಳಿ. ನಿಮ್ಗೆ ಬೇಕಂದರೆ ಇನ್ನೂ ವೆಜಿಟೇಬಲ್ಸ್ಗಳು ಕ್ಯಾರೆಟು ಆ ಥರ ಎಲ್ಲ ಆ್ಯಡ್ ಮಾಡ್ಕೋಬೋದು. ಈಗ ನೋಡಿ 1 ಕಪ್ನಷ್ಟು ಬೇಳೆ ತೊಗೊಂಡಿದ್ದೀನಿ. ಬೇಳೆನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿರೋದು. ಅಂಗಡಿಯಲ್ಲಿ ತಂದದ್ದಾದರೆ ಪೌಡ್ರ್ ಆ ಥರ ಎಲ್ಲ ಹಾಕಿರ್ತಾರೆ. 1-2 ಟೈಮ್ ವಾಶ್ ಮಾಡಬೇಕು. ಪೌಡ್ರೆಲ್ಲ ಹುಳ ಹೋಗ್ಬಾರ್ದು ಅಂತೇಳಿ ಹಾಕಿರ್ತಾರೆ. ಹಾಗಾಗಿ ಈಗ ನಾನು ಟೊಮೊಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಇಷ್ಟನ್ನು ನಾನು ಹಾಕ್ತಾಯಿದ್ದೀನಿ. ನೀವು ಕ್ಯಾರೆಟು ಆ ಥರ ಎಲ್ಲ ನಿಮ್ಗೆ ಬೇಕಾದಂಥ ತರಕಾರಿನೂ ಹಾಕೋಬೋದು. ಯಾಕಂದರೆ ಕೆಲವೊಬ್ಬರು ಮನೆಯಲ್ಲಿ ತರಕಾರಿ ಆ ಥರ ಎಲ್ಲ ತಿನ್ನಲ್ಲ. ಆ ಥರದವ್ರಿಗೆ ಈ ಥರ ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮಸ್ತ್ ಬಿಟ್ಟರೆ ಗೊತ್ತೇ ಆಗಲ್ಲ. ಹಾಗಾಗಿ ತಿನ್ಬೋದು, ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟೂ ಕೊಡುತ್ತೆ, ಒಳ್ಳೆ ಮದುವೆ ಮನೆಗಳಲ್ಲಿ ತಿಂದಂಗೆ ಇರುತ್ತೆ. ಈಗ ನಾನು ಸೊಪ್ಪನ್ನು 1-2-3 ಸರಿ ಚೆನ್ನಾಗಿ ವಾಶ್ ಮಾಡಿದ್ದೀನಿ. ಭಾಳ ನೀರಲ್ಲಿ ವಾಶ್ ಮಾಡಬೇಕು, ಕಲ್ಲು ಆ ಥರ ಎಲ್ಲ ಇರುತ್ತೆ. ಹಾಗಾಗಿ 5 ನಿಮಿಷ ನೀರಲ್ಲಿ ನೆನೆಯಕ್ಕೆ ಬಿಟ್ಟು ಆಮೇಲೆ ವಾಶ್ ಮಾಡಿದರೆ ಕಲ್ಲು ಆ ಥರ ಮಣ್ಣು ಏನೇನಿದ್ರೂ ನೀರಲ್ಲಿ ತಳ ಹಿಡಿಯುತ್ತೆ, ಮೇಲೆ ಸೊಪ್ಪಿರುತ್ತೆ. ಹಾಗಾಗಿಬಿಟ್ಟು ಚೆನ್ನಾಗಿ ಕ್ಲೀನೂ ಆಗುತ್ತೆ. ನೀವು ಸ್ವಲ್ಪ ಸೊಪ್ಪನ್ನು ಅದೇ ಥರನೇ ತೊಳೆಯಿರಿ, ಚೆನ್ನಾಗಿ ಬರುತ್ತೆ, ಕ್ಲೀನ್ ಆಗುತ್ತೆ. ಈಗ ನೋಡಿ ವಾಶ್ ಮಾಡಿ ಆಗಿದೆ. ಅದಕ್ಕೆ ನಾನು ಕುಕ್ಕರಲ್ಲಿ ಹಾಕಿಬಿಟ್ಟು ಉಪ್ಪನ್ನು ಅಂದರೆ ಅರಿಶಿನ ಪುಡಿ ಮತ್ತು ಸಾಂಬಾರ್ದಿಟ್ಟು ಮನೆಯಲ್ಲೇ ರೆಡಿ ಮಾಡಿರೋಂಥದ್ದು ಹಾಕಿದ್ದೀನಿ. ನಿಮ್ಮ ಕಡೆ ಸಾಂಬಾರ್ದಿಟ್ಟು ಇಲ್ಲಪ್ಪ ಅಂತಂದರೆ ಧನಿಯಾ ಪುಡಿ, ಸ್ವಲ್ಪ ಮಸಾಲೆ ಮಾಮೂಲಿ MTR ಆ ಥರ ಎಲ್ಲ ನೀವು ಅಂಗಡಿಯಲ್ಲಿ ತಂದ್ಕೊಂಡಿದ್ರೆ ಅದನ್ನು 1 ಸ್ಪೂನ್ ಹಾಕ್ಕೋಬೋದು. ಎಷ್ಟು ನಾನು ಹಾಕಿಬಿಟ್ಟು ಕ್ಲೋಸ್ ಮಾಡಿದ್ದೀನಿ. ನಿಮ್ಗೆ ಒಂದು ಟೈಮಲ್ಲಿ ಬೇಳೆ ಬೇಗ ಬೇಯಬೇಕಪ್ಪ ಅಂತಂದರೆ 1/4 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿಬಿಟ್ಟು ಕ್ಲೋಸ್ ಮಾಡಿ, ಬೇಗ ಬೇಯುತ್ತೆ. ಈಗ ನಾನು ಕುಕ್ಕರ್ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಟ್ಟಿದ್ದೀನಿ. ಈಗ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು. ಒಂದು ಕುಟಾಣಿ ತೊಗೊಂಡಿದ್ದೀನಿ. ಕುಟಾಣಿ ಏನಕ್ಕಪ್ಪ ಅಂತಂದರೆ ನಾವು ಬೆಳ್ಳುಳ್ಳಿ ಮತ್ತು ಜೀರಿಗೆನ ಸ್ಮ್ಯಾಶ್ ಮಾಡಿ ಹಾಕ್ತೀನಿ, ಸೂಪರಾಗಿರುತ್ತೆ ಈ ಥರ ನೀವು ಮಾಡಿದರೆ. ನಾನು ಬೆಳ್ಳುಳ್ಳಿ 5 ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡು ಸ್ಮ್ಯಾಶ್ ಮಾಡೋಕೆ ಹಾಕಿದ್ದೀನಿ. 3 ಪೀಸ್ ಆಗಬೇಕು, ಆ ಥರ ನಾವು ಕುಟ್ಟಬೇಕು. ಕುಟ್ಟಿದ್ರೇ ಈ ಥರ. ನೀವು ಕುಟಾಣಿ ಇಲ್ಲಪ್ಪ ಅಂತಂದರೆ ಮಾಮೂಲಿ ಯಾವುದ್ರಲ್ಲಾದರೂ ನೀವು ಮಣಿ ಮೇಲೆ ಮಾಮೂಲಾಗಿ ನೀವು ಯಾವ ಥರ ನಿಮ್ಗೆ ಅವೈಲೇಬಲ್ ಇದೆಯೋ ಅದೇ ಥರನೇ ನೀವು ಈ ಥರ ಪುಡಿ ಮಾಡಿ ಇಟ್ಕೋಬೇಕು. ಈಗ ರೆಡಿ ಆಯಿತು. ಸೈಡ್ ಎತ್ತಿಟ್ಬಿಟ್ಟು ನಾನು ಕುಕ್ಕರ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ ಕುಕ್ಕರಲ್ಲಿ ಹಾಕಿಟ್ಟಿದ್ವಲ್ಲ ವೆಜಿಟೇಬಲ್ಸು, ಬೇಳೆ ಎಲ್ಲ ಚೆನ್ನಾಗಿ ನುಣ್ಣಗೆ ಬೆಂದಿದೆ. ನಾವು ಇದನ್ನೆಲ್ಲ ಸೋಸ್ಕೋಬೇಕು, ಅಂದರೆ ಬಸ್ಕೋಬೇಕು. ನೀರು ಸಪ್ರೇಟು, ಬೇಳೆ ಸಪ್ರೇಟ್ ಮಾಡ್ಕೋಬೇಕು, ಬೇಳೆ ವೆಜಿಟೇಬಲ್ಸ್ ಎಲ್ಲ ಸಪ್ರೇಟ್ ಮಾಡ್ಕೋಬೇಕು. ಈ ಥರ ಮಾಡಿದ್ವಿ. ಜರಡಿ ಇದ್ದರೆ ನಿಮ್ಮ ಕಡೆ ಈ ಥರ ಮಾಡಿರಿ. ಜರಡಿ ಇಲ್ಲಪ್ಪ ಅಂತಂದರೆ ಮಾಮೂಲಿ ಕುಕ್ಕರ್ ಮೇಲೆ ಒಂದು ಪ್ಲೇಟ್ ಆದ್ರೂ, ಪಾತ್ರೆಯಲ್ಲಿ ಮಾಡಿದರೆ ಪಾತ್ರೆ ಮೇಲೆ ಒಂದು ಪ್ಲೇಟ್ ಆದರೂ ಮುಚ್ಚಿಬಿಟ್ಟು ಈ ಥರ ಬಸ್ಕೋಬೇಕು. ಬಸ್ದು ನೀರು ಸೈಡ್ ಎತ್ತಿಟ್ಬಿಟ್ಟು, ನಮ್ಮ ಕಡೆ ಮಸೆಗುಂಡೆ ಇತ್ತು ಅದರಿಂದನೇ ಮಸ್ತಿದ್ದೀನಿ ನೋಡಿ. ನುಣ್ಣಗೆ ಮಸ್ಕೋಬೇಕು, ಅಂದರೆ ಮೆಣಸಿನ್ಕಾಯಿ ಆ ಥರ ಎಲ್ಲ ಪೀಸ್ ಕಾಣಬಾರ್ದು. ಚೆನ್ನಾಗಿ ನುಣ್ಣಗೆ ಮಸ್ತ್ರೇ ಒಳ್ಳೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಗುತ್ತೆ. ಸಾಂಬಾರು ಬಂದು ಸೊಪ್ಪಿನ ಸಾಂಬಾರು ಸೂಪರಾಗಿರುತ್ತೆ. ನೀವು ಇದೇ ಥರನೇ ನೀವು ಟ್ರೈ ಮಾಡಿದರೆ. ಈಗ ನೋಡಿ ಈಗ ಉಳ್ಕಿದ ನೀರು ಬಸ್ತಿಟ್ಟಿದ್ವಲ್ಲ ಅದನ್ನು ಹಾಕಿದ್ದೀನಿ. ಮಿಕ್ಸ್ ಮಾಡಿ ಸೈಡ್ ಎತ್ತಿಟ್ಬಿಟ್ಟು ಈಗ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು. ನಾನು ಒಂದು ಪಾತ್ರೆ, ಅಂದರೆ ಆ ಸೊಪ್ಪಿಗೆ ಸಾಂಬಾರಿಗೆ ಎಷ್ಟು ಪಾತ್ರೆ ಇಡಿಸುತ್ತೋ ಆ ಥರ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ 3-4 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕಿಬಿಟ್ಟು ನಾನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋಂತಹ ಬೆಳ್ಳುಳ್ಳಿ ಮತ್ತು ಜೀರಿಗೆನೂ ಹಾಕಿದ್ದೀವಿ. ಸಾಸಿವೆ ಬೇಕು ಅಂದರೆ ಹಾಕ್ರಿ, ಇಲ್ಲ ಅಂತಂದ್ರೆ ಬೇಡ. ನಮಗೆ ಅದು ಕಸಿ ಅಂತೇಳಿ ಇದಾಗುತ್ತೆ, ಹಂಗಾಗಿ ತಿನ್ನೋಕೆ ಅಷ್ಟು ಸರಿ ಹೋಗಲ್ಲ ಅಂತ ನಾನು ಈ ಸಾಸಿವೆ ಹಾಕಲ್ಲ. ನಿಮಗೆ ಇಷ್ಟಪಡೋರು ಹಾಕ್ರಿ. ಸ್ವಲ್ಪ ಕರಿಬೇವನ್ನ ಹಾಕಿಬಿಟ್ಟು ಫ್ರೈ ಮಾಡ್ಕೊಂಡು ಈಗ ನೋಡಿ ಒಗ್ಗರಣೆ ರೆಡಿಯಾಗಿದೆ. ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋಂಥ ಸೊಪ್ಪಿನ ಸಾಂಬಾರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ವಿ. ಈಗ ನೋಡಿ ಇಷ್ಟು ಬೆಂದರೆ ಸಾಕು. ಈಗ ಬಂದಾಯಿತು, ಸಾಂಬಾರು ರೆಡಿ ಆಯಿತು. ಈಗ ನಾವು ಹುಣಸೆ ಹುಳಿ ಉಪ್ಪು ಎಲ್ಲ ನೋಡ್ಕೋಬೇಕು. ಉಪ್ಪು ಕಡಿಮೆ ಆದರೆ ಉಪ್ಪನ್ನು ಹಾಕ್ಕೊಳ್ರಿ, ಹುಳಿ ಕಡಿಮೆ ಆದರೆ ಹುಳಿನೂ ಹಾಕ್ಕೋಬೋದು. ಎಲ್ಲ ಕರೆಕ್ಟಾಗಿ ಆಗಿದೆ. ಈಗ ನಾವು ರೈಸ್ ಜೊತೆ ಮುದ್ದೆ ಜೊತೆ ತಿನ್ಬೋದು. ಬನ್ನಿ ತಿನ್ನೋಣ. ಥ್ಯಾಂಕ್ ಯು.